ಎಷ್ಟು ಕೇಳಿದ್ರು ನಿಮ್ಮನ್ನು ಅನ್ನುವಂಥದ್ದು ಏನು ನಮ್ಮ ಕಲ್ಯಾಣ ಕರ್ನಾಟಕ ನೋಡೋದಿಲ್ಲ ಅದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಜಸ್ಟ್ ಬ್ಯೂಟಿಫುಲ್. ಅವರು ಸಿಟ್ಟು ಮಾಡಿಕೊಂಡರು ಬೇಸರಿಸಿಕೊಳ್ಳದೆ ವಿವಿಧ ಕೆಲಸಗಳನ್ನು ಹೇಳುತ್ತಿರಬೇಕು. ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಕಲ್ಯಾಣ ಕರ್ನಾಟಕದವರು ಅವ್ರು ಸಿಟ್ಟು ಮಾಡಿಕೊಂಡ್ರು ಇರಲ್ಲ ನಮ್ಮ ಮಾಡಿರಿ ನಮ್ಮ ಕೆಲಸ ಮಾಡೋದು ಹೇಳ್ತಾ ಇರಬೇಕು ಅನ್ನುವಲ್ಲೇ ಸಿಟ್ಟು ರೊಚ್ಚ ರಭಸ ಎಲ್ಲ ಅದ. ಆದರೆ ಅದಕ್ಕೊಂದು ಸಾಂಸ್ಕೃತಿಕ ಏನಪ್ಪ ಅಂದ್ರೆ ಒಂದು ಮೇಲೆ ಪದರನ್ನು ಸಿಹಿಯನ್ನು ಹಚ್ಚಿದ್ದಾರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು. ಇದಕ್ಕೆ ಅವರು ಸಾಮಾನ್ಯ ಸಿದ್ದರಾಮಯ್ಯರು ಯಾಕಂದ್ರೆ ಖರ್ಗೆ ಅವ್ರನ್ನ ಬದುಕಿ ಸೇರಿಸಿ ಮತ್ತು ಇನ್ನುಳಿದ ಅನೇಕ ಅವತ್ತಿನ ಕೃಷ್ಣ ಅವ್ರನ್ನ ಇನ್ನುಳಿದವರು ಆ ಸಂದರ್ಭದಲ್ಲಿದ್ದರು ಅವ್ರನ್ನೆಲ್ಲ ಬದುಕಿ ಸೇರಿಸಿ ಕಾಂಗ್ರೆಸ್ನ ಮುಗದಾನ ಹಿಡಿತಾರಪ್ಪ ಅದು ಹುಡುಗಾಟ ಅನ್ನೋದೇನು ಅವರು ಇದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಹೆಂಗೆ ಕೊಡ್ತಾರೆ ಅವರು. ತೊಗರಿ ಬೆಳೆ ಹಾನಿಯಾಗಿದ್ದಕ್ಕೆ ಪರಿಹಾರಕ್ಕೆ ಸಚಿವರು ಶಾಸಕರು ಭೇಟಿ ಇಟ್ಟಿದ್ದಾರೆ. ತೊಗರಿ ಬೆಳೆಸಲು ಹಾನಿ ಕೇಳ್ಕಿದ್ದಾರೆ. ಅಧಿಕಾರಿಗಳಿಂದ ವರದಿ ಬಂದ ಕೂಡಲೇ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. ಅವರೊಂದು ಹೇಳಿದ್ರು ಇವ್ರು ಬೇರೆ ಉತ್ತರ ಕೊಟ್ಟರು. ಒಳಗಿರೋದು ಬೇರೆನೇ ಅದು ಅಂದ್ರೆ ನಾವು ಪರಿಹಾರ ಮಾಡ್ತೀವಿ ಹಂಗೇನಿಲ್ಲ ಅನ್ನೋಂಗೆ ಆಯಿತು. ಜೊತೆಗೆ ದಿಶಾಬಲ್ ಮಾಡುವಂಥ ರಾಜಕಾರಣ ಇದು ರಾಜಕೀಯ ಬೆನ್ಯಾಗ ಕೂದಲ ತೆಗೆದಿತ್ತಲ್ಲ ರೀ ಅದು ನೋಡ್ರಿ. ಇದು ನಮ್ಮ ಯತ್ನಾಳರ ಬದುಕರಿ ಅದು ಹೇಳ್ಬೇಕಾಗಿದೆ. ಯತ್ನಾಳರು ಪ್ರಬುದ್ಧ ರಾಜಕಾರಣಿ ಆಗಬೇಕಾಗಿತ್ತು. ಇವೆಲ್ಲ ಕಲಿಬೇಕ್ರಿ ಡಾವ್ ಪೇಜ್ಗಳನ್ನು ನೋಡ್ರಿ. ಯತ್ನಾಳರು ಸಾಕಷ್ಟು ಮಾತಾಡಿದರು. ಆದರೂ ಯಡಿಯೂರಪ್ಪನವರು ತಮ್ಮ ಮುಗದಾನ ತಮ್ಮ ಕೈ ಇಟ್ಕೊಂಡು ಸಂಯಮದಿಂದ ವರ್ತನೆ ಮಾಡಿದ್ರು. ಇದಕ್ಕೆ ಅನುಭವ ಅಂತೀವಿ ನಾವು. ಸಂಯಮದಿಂದ ವರ್ತನೆ ಮಾಡಿದ್ರು. ಮಗನ ಮೂಲಕ ಬಗೆಹರಿಸಿದ್ರು. ತಾವು ಎಲ್ಲಿ ಹೆಚ್ಚಿಗೆ ಹೆಚ್ಚಿಕಿದ್ರು. ಇವತ್ತು ಯತ್ನಾಳರು ಮೊದಲನೇ ಹಾದಿ ಬೀದಿಯಲ್ಲಿ ಮಾತಾಡೋದು ಕಡಿಮೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಇದೊಂದು ಎಕ್ಸಾಂಪಲ್. BJP ಹೊಡ್ತಾರ ಕೊಟ್ಟರು ತಾವು ಪೆಟ್ಟು ತಿಂದರು. ಅದು ಇಲ್ಲೇ ಜಗಳದ ಸಿಟ್ಟದ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋಂಥ ಅಭಿಲಾಷೆ ಅದ. ಆದರೆ ಹೇಳೋದು ಹೆಪ್ಪತ್ತೆ ಆಗಿತ್ತು. ಇನ್ನೊಂದು ಕಡೆ ನೋಡ್ರಿ ಇದು ನಮ್ಮ ಏನಪ್ಪ ಅಂತಂದ್ರೆ ಭೇದ ಭಾವ ಮಾಡ್ತಾರಪ್ಪ ಇವರು ಅನ್ನೋ ಆರೋಪ ಅದ ನಮ್ಮ ಖರ್ಗೆ ಅವರು. ಅದಕ್ಕೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು. ಎಷ್ಟು ಸುಂದರವಾಗಿ ಕೊಡ್ತಾರಪ್ಪ ಅಂದ್ರೆ ಅದನ್ನು ನೋಡುವಂಥದ್ದು. ನಮ್ಮ ಸರ್ಕಾರ ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕದ ಮಧ್ಯದಲ್ಲಿ ಯಾವುದೇ ಭೇದ ಭಾವ ಮಾಡುವುದಿಲ್ಲ. ಎಲ್ಲ ಒಂದು ನಮಗೆ ಅವ್ರ ಸರ್ಕಾರದಲ್ಲೇ ಪ್ರಾದೇಶಿಕ ಅಸಮಾನತೆ ನಿವಾರಿಸಲು ನಾವು ಬದ್ಧರಾಗಿದ್ದೇವೆ. ಪ್ರಾದೇಶಿಕ ಅಸಮಾನತೆಯನ್ನು ತೊಡೆದು ಹಾಕೋದಕ್ಕಾಗ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಅದಕ್ಕೆಂದೇ ಮಲ್ಲಿಕಾರ್ಜುನ ಖರ್ಗೆ, ದಿವಂಗತ ಧರ್ಮಸಿಂಗ್ ಅವರ ಪ್ರಯತ್ನದ ಫಲವಾಗಿ 371 ಕಲಂ ಜಾರಿಗೆ ಬಂದಿದೆ. ಅದಾದ ಬಳಿಕ ಇದುವರೆಗೆ 80,000 ಹುದ್ದೆಗಳನ್ನು ಈ ಭಾಗದಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ. 80,000